ಮೂರು ಲೋಕದೊಳಗೆ. ಮತ್ತು ಇನ್ನೊಂದು ಏನಂದ್ರೆ ಅಲ್ಲೇ ಹೇಳ್ತಾನು, ಆವ ನೀಚನು ನನಗೆ ನಿನಗೆಯು ಭಾವ ಭೇದ ಮಾಡುವಣ ಅದಮನು. ಅಂದ್ರೆ ಈ ಗುರುಗಳಿಗೆ ಇವ್ರೇ ಅಂತ ಗುರುಗಳು ಮನುಷ್ಯ ಅವನು ನಮ್ಮಂಗೆ ಕ್ಯಾವಿ ಹಾಕ್ಕೊಂಡು ನಾನು ನೀನು ಸುತ್ಕೊಂಡ್ರೆ ಆಗೋದಿಲ್ಲನ ದೇವ್ರಂತ ಹೋಗಿ ಪಾಲ್ ಬಿದ್ದಾವ, ಮನೆ ಬಿಟ್ಟು ದನ ಬಿಟ್ಟು ಕರ ಬಿಟ್ಟು ಹೋಗಿ ಕೊತ್ತಾವಲ್ಲಿ ಗುರು ಪೂರ್ಣಿಮೆ ಅಂತ. ಈ ಭಾವನೆ ಯಾರಿಗೆ ಬರ್ತೈತೆ ಅಂದ್ರೆ ಬರೋದಿಲ್ಲ, ಬರ್ತೈತಿ. ಯಾರಿಗೆ ಬರ್ತೈತಿ? ನೀಚರಿಗೆ ಎಷ್ಟ ಬರ್ತೈತಿ. ಅಲ್ಲಿ ಗ್ರಂಥ ಹೇಳತೈತದ, ಆವ ನೀಚನು ನನಗೆ ನಿನಗೆಯು ಭಾವ ಭೇದ ಮಾಡುವಣ ಅದಮನು. ಅಮೂರ್ಖದಾನ, ಅವಾಗ ಮುಂದೆ ಕೇವಲ ನರಕದೊಳಿಳಿವನು. ಅವ ನಕ್ಕಿ ಮುಂದೆ ನರಕ ಆಗೋದೈತಿ. ಅದ್ರ ಸಲುವಾಗಿ ವಿನಾಶಕಾಲೇನ ವಿಪರೀತ ಬುದ್ಧಿ ಬರ್ತೈತಿ ಅಂತ ಗ್ರಂಥ ಹೇಳ್ತೈತಿ. ನೀ ಅವನ ತಂಟೆಗೆ ಹೋಗ್ಬೇಡ, ಅವನು ಪುಣ್ಯ ಇಲ್ಲ, ಅದಕ್ಕೆ ಅವ ಹಂಗೆ ಮಾಡಾಕತ್ತಾನ. ನನಗೆ ನಿನಗೈಕ್ಯಾವ ಮಾಡುವಣ ಅವನೇ ಪುಣ್ಯನು. ದೇವಿ ಹೇಳ್ತಾಳ ಅದನ್ನ, ದೇವಿನ ನೀನ ಅಂತ ಯಾವ ತಿಳ್ಕೊತಾನ ಅವ ಪುಣ್ಯವಿರ್ತಾನ. ಅವ ಪುಣ್ಯವಂತಿದ್ರಷ್ಟ ಆ ವಿಚಾರಗಳು ಅವ ಬರ್ತೈತಂತ. ಎಷ್ಟು ಸೂಕ್ಷ್ಮತೆ ನೋಡ್ರಿ ಗ್ರಂಥ. ಅದಕ್ಕೆ ನಿಮಗೆ ಹೇಳಾಕತ್ತೀನಿ ನಾ, ಭಾಮಿನಿ ಷಟ್ಪದಿ ಒಳಗೆ ಇದು ಹಂಗೆ ಓದ್ಬೇಕು, ಗಮಕ ಶೈಲಿ ಒಳಗೆ ಓದ್ಬೇಕು, ಭೈರವಿ ಒಳಗೆ ಓದ್ಬೇಕು, ಇಲ್ಲಾಂದ್ರೆ ಯಮುನ್ ರಾಗದಾಗ ಓದಬೇಕು. ಅಂದ್ರೆ ನಿಮ್ಗೆ ಅರ್ಥ ಗರ್ಭಿತಕ್ಕಂತೆ. ಆವ ನೀಚನು ನನಗೆ ನಿನಗೆಯು ಭಾವ ಭೇದ ಮಾಡುವನು ಅದಮನು, ಕೇವಲ ನರಕದೊಳಿಡುವನು. ನಮಗೆ ನಿಮಗೆ ಐಕ್ಯಾವ ಮಾಡುವನು ಅವನೇ ಪುಣ್ಯನು. ದೇವಿ ಸಾಕ್ಷಾತ್ಕಾರವಾಗುವ ಮೂರು ಅವತಾರಗಳು ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಮೂರು ಅವತಾರಗಳು ನಾನೇ ಎಂದಳ ದೇವಿ. ಇಷ್ಟು ಅದ್ಭುತ ಐತಿ. ಹಿಂಗೆ ನೀವು ಮತ್ತು 3 ದಿವ್ಸ ಕಿತ್ತು ಕೇಳ್ರಿ ಹಂಗೆ ಹೇಳವನ ನಾನು ನಿಶೆ ಹಾಕತ್. ಮತ್ತು ಹಂಗೆ ಟೈಮ್ ನೋಡವಲ್ಲ ಮನ್ನ ಇವ್ರು ಯಾರು ಸೊನ್ನೆ ಮಾಡಿ ಸಾಕಲ್ಲ. ಶಾಸ್ತ್ರಿಗಳ ಬಲ್ಲವರು, ಯಾಕಂದರೆ ಇಂಥವು 10-20 ಪೇಜ್ ಇದ್ರಾಗ ಇರ್ತಾರೆ ಅವರು. ಟೈಮ್ ಆಗೈತೆ ಅಂತ ಹೇಳ್ತಿರ್ತಾರೆ. ಆದ್ರೆ ಅಲ್ಲಿ ಊಟದ ಗಂಟೆ ಒಂದು ಆಗ್ಬೇಕಲ್ಲ ನಮ್ದು. ಹಾಂ, ಊಟದ ಗಂಟೆ ಅದಕ್ಕೆ ಬಿಡ್ತೀನಿ, ಏನು ಹೆದರಬೇಡ್ರಿ. ಏನಂದ್ರೆ ಈ ದೇವಿಯ ಪಾರಾಯಣದೊಳಗೆ ಇಷ್ಟು ಶಕ್ತಿ ಐತಿ. ಈಗ ಮುಂದಿದ್ದ ಹೆಣ್ಮಕ್ಳು ಒಂದಿಷ್ಟು ಮಂದಿ ಶಾಣ್ಯಾರದಾರ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮುಖ ನೋಡಿದ್ರೆ ಗೊತ್ತಾಕತಿ. ನಾನು 40 ವರ್ಷ ಹೈಸ್ಕೂಲ್ ಟೀಚರ್ಗೆ ಮಾಡಿ, 2 ವರ್ಷ ಹೆಡ್ ಮಾಸ್ಟ್ರಿಗೆ ಮಾಡಿ, ಎಲ್ಲರನ್ನೂ ಅಳಿತಿದ್ನೆ ಈ ಹಿಂಗೆ ಅಂತ. ಹೆಂಗೈತಂದ್ರೆ ನಿಮ್ಮ ಭಾವನೆಗಳು ಹೆಂಗದಾವ ಅನ್ನೋದನ್ನು ತಿಳ್ಕೋಬೇಕು. ಅವ ನಿಜವಾದ ಗುರು. ನಿಮ್ಮ ಮಕ್ಕಳು ಹೆಂಗದಾವ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ನೀವು ನಿಜವಾದ ತಾಯಿ. ಅದಕ್ಕೆ ಆ ಕ್ವಾಲಿಟಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಇಲ್ಲಿ ಪರಿಪೂರ್ಣತೆ ಆದ ವ್ಯಕ್ತಿ, ನೀವು ದೇವಿಯ ನಾಮಸ್ಮರಣೆ ಮಾಡಿ ಒಮ್ಮೆ ದೇವಿ ಅನುಗ್ರಹ ನಿಮಗೆ ಆತಂದ್ರೆ ಸಾಕು. ನಿಮ್ಮ ಶರೀರ ನಿಮ್ಮನ್ನು, ನಿಮ್ಮ ವಂಶವನ್ನು ಮೇಂಟೈನ್ ಮಾಡೋದು ಹಾಕಿದ ಅಂತ. ಅದನ್ನು ನೀವು ನೋಡ್ರಿ. ದೇಹ ಸ್ಮರಣೆ ಇಲ್ಲದಲೇ ಮುಳ್ಳಳು ದೇಹ ಭಾವವ ಮರೆತು ಯೋಗಿಯು ಓಹನಾಗಲು. ಹಂಗೆ ದೇವಿ ನಾಮಸ್ಮರಣೆ ಒಳಗೆ ಕಬರಿಗೆಟ್ಟ ಈ ಶರೀರದ ಕಡೆ ಇಲ್ಲಿ ಕಲ್ಲದಾವು, ಇಲ್ಲಿ ಮುಳ್ಳದಾವು ಅನ್ನೋದು ನೋಡ್ಲಾರ್ದ ಅವ ಕಲ್ಲಾಗ ಮುಳ್ಳಾಗ ಹೊಂಟಿದ್ದಂದ್ರೆ ಆ ಶಬ್ದ ಹೆಂಗೆ ಬಳಸ್ಯಾನ ನೋಡ್ರಿ, ಎಷ್ಟು ಚಂದ. ಆಹಾ ಹಾ ಐತಲ್ಲ ಅದ್ರಾಗ. ಆಹಾ ಹಾ, ಕಲ್ಲು ಮುಳ್ಳು ಕಾಲಿಂಗೆ, ನನ್ನ ಮಗಳ ಕಾಲಿಗೆ ನನ್ನ ಮಗನ ಕಾಲಿಗೆ ತಾಗಿದವು ಎಂದು ದೇಹ ತಡವಿ ಮುಳ್ಳು ಕೀಳುತ್ತಾ ಹಿಂಗ ದೇಹ ಪೋಷಣೆ ಮಾಡುವಳು ಕರುಣಾಂಬುದಿ ಎಂದ. ಯಾರಿಗೆ ಬರ್ತದ್ರಿ? ಎಂಥ ಪುಣ್ಯದ ಕೆಲಸ ಇದೆ.